ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಇದು ಪ್ರತೀಕಾರದ ಹತ್ಯೆ ಅಂತ, ಮತ್ತೆ ಕೆಲವರು ಇದು ಸಿದ್ಧಾಂತಕ್ಕೋಸ್ಕರ ಮಾಡಿರುವಂತಹ ಸರಣಿ ಕೊಲೆಗಳ ಒಂದು ಭಾಗ ಅನ್ನುವಂಥದ್ದು. ಯಾವುದು ಸತ್ಯ ಹಾಗಾದ್ರೆ ಇದರಲ್ಲಿ? ರೈಟ್, ಪೊಲೀಸರೇ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. 8 ಆರೋಪಿಗಳನ್ನ ಬಂಧಿಸಲಾಗಿದೆ. ಎನ್ಐಎಗೇನು ಕೊಡಲ್ಲ ಇದನ್ನ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯ ಗೃಹ ಸಚಿವ ಹೇಳಿಕೆ ಕೊಟ್ಟಿದ್ದಾರೆ. ಸುಹಾಸ್ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ್ರು ಪರಮೇಶ್ವರ್. ಪೊಲೀಸರೇ ಸಮರ್ಥವಾಗಿ ಕೆಲಸ ಮಾಡ್ತಿದ್ದಾರೆ. 8 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಹಾಗಾಗಿ ಸುಹಾಸ್ ಕುಟುಂಬಕ್ಕೆ ನ್ಯಾಯ ಕೊಡೋ ಕೆಲಸ ಮಾಡ್ತೇವೆ. ಬಿಜೆಪಿ ನಾಯಕರ ಆರೋಪಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ ಅನ್ನೋ ಅರ್ಥದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅವರ ಅಭಿಪ್ರಾಯ, ನಮ್ಮ ಅಭಿಪ್ರಾಯ, ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಎನ್ಐಎ ಕೊಟ್ರೆ ನಾವು ಎನ್ಐಎ ಕೊಡುವಂತ ಅವಶ್ಯಕತೆನೇ ಬರೋದಿಲ್ಲ ಅಂತ ನಾವು ಕೊಟ್ಟಿಲ್ಲ. ಆಗ ಅವ್ರು ಬಂದ್ರು, ನಾನೇನ್ ಮಾಡೋದಿದೆ, ಬರಬೇಡಿ ನೀವು ಅಂತ ಹೇಳಕ್ಕಾಗತ್ತೆ. ಇವರು ಬರಬೇಕಾಗಿತ್ತು. ನಮ್ಮ ಬೇರೆ ಸಮುದಾಯದವರು ಕೂಡ ಬಂದು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಅಥವಾ ವಿಚಾರಗಳನ್ನ ಹೇಳಿದ್ರೆ ಅದನ್ನು ಕೇಳ್ತಾ ಇದ್ದೆ. ಬಂದಿದ್ರು, ನಮ್ಮ ಪಕ್ಷದವ್ರು ಬಂದಿದ್ರು, ಬೇರೆ ಪಕ್ಷದವ್ರು ಬಂದಿಲ್ಲ. ನಮ್ಮ ಪಕ್ಷದವ್ರು ಬಂದಿದ್ರಲ್ಲ, ರಮಾನಾಥ್ ರೈ ಅವರು ಬಂದಿದ್ರು, ಮತ್ತೆ ಬೇರೆ ಬೇರೆ ಮುಖಂಡರುಗಳೆಲ್ಲ ಬಂದಿದ್ರು, ಬಂದು ನನ್ನ ಭೇಟಿ ಮಾಡಿದ್ರು. ಅವರು ಬರ್ಬೋದಾಗಿತ್ತು. ಏನು ಐಬಿಗೆ ಬರೋದಕ್ಕೆ, ಸರ್ಕಿಟ್ ಹೌಸ್ಗೆ ಬರೋದಕ್ಕೇನು ಯಾರು ತಡೆ ಇಲ್ವಲ್ಲ. ಅವರು ಆಗ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಇದು ಪ್ರತೀಕಾರದ ಹತ್ಯೆ ಅಂತ, ಮತ್ತೆ ಕೆಲವರು ಇದು ಸಿದ್ಧಾಂತಕ್ಕೋಸ್ಕರ ಮಾಡಿರುವಂತಹ ಸರಣಿ ಕೊಲೆಗಳ ಒಂದು ಭಾಗ ಅನ್ನುವಂಥದ್ದು. ಯಾವುದು ಸತ್ಯ ಹಾಗಾದ್ರೆ ಇದರಲ್ಲಿ? ರೈಟ್, ಪೊಲೀಸರೇ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. 8 ಆರೋಪಿಗಳನ್ನ ಬಂಧಿಸಲಾಗಿದೆ. ಎನ್ಐಎಗೇನು ಕೊಡಲ್ಲ ಇದನ್ನ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯ ಗೃಹ ಸಚಿವ ಹೇಳಿಕೆ ಕೊಟ್ಟಿದ್ದಾರೆ. ಸುಹಾಸ್ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ್ರು ಪರಮೇಶ್ವರ್. ಪೊಲೀಸರೇ ಸಮರ್ಥವಾಗಿ ಕೆಲಸ ಮಾಡ್ತಿದ್ದಾರೆ. 8 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಹಾಗಾಗಿ ಸುಹಾಸ್ ಕುಟುಂಬಕ್ಕೆ ನ್ಯಾಯ ಕೊಡೋ ಕೆಲಸ ಮಾಡ್ತೇವೆ. ಬಿಜೆಪಿ ನಾಯಕರ ಆರೋಪಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ ಅನ್ನೋ ಅರ್ಥದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅವರ ಅಭಿಪ್ರಾಯ, ನಮ್ಮ ಅಭಿಪ್ರಾಯ, ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಎನ್ಐಎ ಕೊಟ್ರೆ ನಾವು ಎನ್ಐಎ ಕೊಡುವಂತ ಅವಶ್ಯಕತೆನೇ ಬರೋದಿಲ್ಲ ಅಂತ ನಾವು ಕೊಟ್ಟಿಲ್ಲ. ಆಗ ಅವ್ರು ಬಂದ್ರು, ನಾನೇನ್ ಮಾಡೋದಿದೆ, ಬರಬೇಡಿ ನೀವು ಅಂತ ಹೇಳಕ್ಕಾಗತ್ತೆ. ಇವರು ಬರಬೇಕಾಗಿತ್ತು. ನಮ್ಮ ಬೇರೆ ಸಮುದಾಯದವರು ಕೂಡ ಬಂದು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಅಥವಾ ವಿಚಾರಗಳನ್ನ ಹೇಳಿದ್ರೆ ಅದನ್ನು ಕೇಳ್ತಾ ಇದ್ದೆ. ಬಂದಿದ್ರು, ನಮ್ಮ ಪಕ್ಷದವ್ರು ಬಂದಿದ್ರು, ಬೇರೆ ಪಕ್ಷದವ್ರು ಬಂದಿಲ್ಲ. ನಮ್ಮ ಪಕ್ಷದವ್ರು ಬಂದಿದ್ರಲ್ಲ, ರಮಾನಾಥ್ ರೈ ಅವರು ಬಂದಿದ್ರು, ಮತ್ತೆ ಬೇರೆ ಬೇರೆ ಮುಖಂಡರುಗಳೆಲ್ಲ ಬಂದಿದ್ರು, ಬಂದು ನನ್ನ ಭೇಟಿ ಮಾಡಿದ್ರು. ಅವರು ಬರ್ಬೋದಾಗಿತ್ತು. ಏನು ಐಬಿಗೆ ಬರೋದಕ್ಕೆ, ಸರ್ಕಿಟ್ ಹೌಸ್ಗೆ ಬರೋದಕ್ಕೇನು ಯಾರು ತಡೆ ಇಲ್ವಲ್ಲ. ಅವರು ಆಗ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಇದು ಪ್ರತೀಕಾರದ ಹತ್ಯೆ ಅಂತ, ಮತ್ತೆ ಕೆಲವರು ಇದು ಸಿದ್ಧಾಂತಕ್ಕೋಸ್ಕರ ಮಾಡಿರುವಂತಹ ಸರಣಿ ಕೊಲೆಗಳ ಒಂದು ಭಾಗ ಅನ್ನುವಂಥದ್ದು. ಯಾವುದು ಸತ್ಯ ಹಾಗಾದ್ರೆ ಇದರಲ್ಲಿ? ರೈಟ್, ಪೊಲೀಸರೇ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. 8 ಆರೋಪಿಗಳನ್ನ ಬಂಧಿಸಲಾಗಿದೆ. ಎನ್ಐಎಗೇನು ಕೊಡಲ್ಲ ಇದನ್ನ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯ ಗೃಹ ಸಚಿವ ಹೇಳಿಕೆ ಕೊಟ್ಟಿದ್ದಾರೆ. ಸುಹಾಸ್ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ್ರು ಪರಮೇಶ್ವರ್. ಪೊಲೀಸರೇ ಸಮರ್ಥವಾಗಿ ಕೆಲಸ ಮಾಡ್ತಿದ್ದಾರೆ. 8 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಹಾಗಾಗಿ ಸುಹಾಸ್ ಕುಟುಂಬಕ್ಕೆ ನ್ಯಾಯ ಕೊಡೋ ಕೆಲಸ ಮಾಡ್ತೇವೆ. ಬಿಜೆಪಿ ನಾಯಕರ ಆರೋಪಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ ಅನ್ನೋ ಅರ್ಥದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅವರ ಅಭಿಪ್ರಾಯ, ನಮ್ಮ ಅಭಿಪ್ರಾಯ, ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಎನ್ಐಎ ಕೊಟ್ರೆ ನಾವು ಎನ್ಐಎ ಕೊಡುವಂತ ಅವಶ್ಯಕತೆನೇ ಬರೋದಿಲ್ಲ ಅಂತ ನಾವು ಕೊಟ್ಟಿಲ್ಲ. ಆಗ ಅವ್ರು ಬಂದ್ರು, ನಾನೇನ್ ಮಾಡೋದಿದೆ, ಬರಬೇಡಿ ನೀವು ಅಂತ ಹೇಳಕ್ಕಾಗತ್ತೆ. ಇವರು ಬರಬೇಕಾಗಿತ್ತು. ನಮ್ಮ ಬೇರೆ ಸಮುದಾಯದವರು ಕೂಡ ಬಂದು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಅಥವಾ ವಿಚಾರಗಳನ್ನ ಹೇಳಿದ್ರೆ ಅದನ್ನು ಕೇಳ್ತಾ ಇದ್ದೆ.
ಬಂದಿದ್ರು, ನಮ್ಮ ಪಕ್ಷದವ್ರು ಬಂದಿದ್ರು, ಬೇರೆ ಪಕ್ಷದವ್ರು ಬಂದಿಲ್ಲ. ನಮ್ಮ ಪಕ್ಷದವ್ರು ಬಂದಿದ್ರಲ್ಲ, ರಮಾನಾಥ್ ಅವರು ಬಂದಿದ್ರು, ಮತ್ತೆ ಬೇರೆ ಬೇರೆ ಮುಖಂಡರುಗಳೆಲ್ಲ ಬಂದಿದ್ರು, ಬಂದು ನನ್ನ ಭೇಟಿ ಮಾಡಿದ್ರು. ಅವರು ಬರ್ಬೋದಾಗಿತ್ತು. ಏನೋ ಐಬಿಗೆ ಬರೋದಕ್ಕೆ, ಸರ್ಕಿಟ್ ಹೌಸ್ಗೆ ಬರೋದಕ್ಕೇನು ಯಾರು ತಡೆ ಇಲ್ವಲ್ಲ. ಅವರು ಆಗ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ, ಇಲ್ಲ ಇದು ಪ್ರತೀಕಾರದ ಹತ್ಯೆ ಅಂತ. ಮತ್ತೆ ಕೆಲವರು ಇದು ಸಿದ್ಧಾಂತಕ್ಕೋಸ್ಕರ ಮಾಡಿರುವಂತಹ ಸರಣಿ ಕೊಲೆಗಳ ಒಂದು ಭಾಗ ಅನ್ನುವಂಥದ್ದು. ಯಾವುದು ಸತ್ಯ ಹಾಗಾದ್ರೆ ಇದರಲ್ಲಿ? ರೈಟ್, ಪೊಲೀಸರೇ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. 8 ಆರೋಪಿಗಳನ್ನ ಬಂಧಿಸಲಾಗಿದೆ. ಎನ್ಐಎಗೇನು ಕೊಡಲ್ಲ ಇದನ್ನ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯ ಗೃಹ ಸಚಿವ ಹೇಳಿಕೆ ಕೊಟ್ಟಿದ್ದಾರೆ. ಸುಹಾಸ್ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ್ರು ಪರಮೇಶ್ವರ್. ಪೊಲೀಸರೇ ಸಮರ್ಥವಾಗಿ ಕೆಲಸ ಮಾಡ್ತಿದ್ದಾರೆ. 8 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಹಾಗಾಗಿ ಸುಹಾಸ್ ಕುಟುಂಬಕ್ಕೆ ನ್ಯಾಯ ಕೊಡೋ ಕೆಲಸ ಮಾಡ್ತೇವೆ. ಬಿಜೆಪಿ ನಾಯಕರ ಆರೋಪಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ ಅನ್ನೋ ಅರ್ಥದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅವರ ಅಭಿಪ್ರಾಯ. ನಮ್ಮ ಅಭಿಪ್ರಾಯ, ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಎನ್ಐಎ ಕೊಟ್ರೆ ನಾವು ಎನ್ಐಎ ಕೊಡುವಂತ ಅವಶ್ಯಕತೆನೇ ಬರೋದಿಲ್ಲ ಅಂತ ನಾವು ಕೊಟ್ಟಿಲ್ಲ. ಆಗ ಅವ್ರು ಬಂದ್ರು, ನಾನೇನ್ ಮಾಡೋದಿದೆ, ಬರಬೇಡಿ ನೀವು ಅಂತ ಹೇಳಕ್ಕಾಗತ್ತೆ. ಇವರು ಬರಬೇಕಾಗಿತ್ತು. ನಮ್ಮ ಬೇರೆ ಸಮುದಾಯದವರು ಕೂಡ ಬಂದು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಅಥವಾ ವಿಚಾರಗಳನ್ನ ಹೇಳಿದ್ರೆ ಅದನ್ನು ಕೇಳ್ತಾ ಇದ್ದೆ. ಬಂದಿದ್ರು, ನಮ್ಮ ಪಕ್ಷದವ್ರು ಬಂದಿದ್ರು, ಬೇರೆ ಪಕ್ಷದವ್ರು ಬಂದಿಲ್ಲ. ನಮ್ಮ ಪಕ್ಷದವ್ರು ಬಂದಿದ್ರಲ್ಲ, ರಮಾನಾಥ್ ಅವರು ಬಂದಿದ್ರು, ಮತ್ತೆ ಬೇರೆ ಬೇರೆ ಮುಖಂಡರುಗಳೆಲ್ಲ ಬಂದಿದ್ರು, ಬಂದು ನನ್ನ ಭೇಟಿ ಮಾಡಿದ್ರು. ಅವರು ಬರ್ಬೋದಾಗಿತ್ತು. ಏನೋ ಐಬಿಗೆ ಬರೋದಕ್ಕೆ, ಸರ್ಕಿಟ್ ಹೌಸ್ಗೆ ಬರೋದಕ್ಕೇನು ಯಾರು ತಡೆ ಇಲ್ವಲ್ಲ. ಅವರು ಆಗ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ, ಇಲ್ಲ ಇದು ಪ್ರತೀಕಾರದ ಹತ್ಯೆ ಅಂತ. ಮತ್ತೆ ಕೆಲವರು ಇದು ಸಿದ್ಧಾಂತಕ್ಕೋಸ್ಕರ ಮಾಡಿರುವಂತಹ ಸರಣಿ ಕೊಲೆಗಳ ಒಂದು ಭಾಗ ಅನ್ನುವಂಥದ್ದು. ಯಾವುದು ಸತ್ಯ ಹಾಗಾದ್ರೆ ಇದರಲ್ಲಿ? ರೈಟ್, ಪೊಲೀಸರೇ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. 8 ಆರೋಪಿಗಳನ್ನ ಬಂಧಿಸಲಾಗಿದೆ. ಎನ್ಐಎಗೇನು ಕೊಡಲ್ಲ ಇದನ್ನ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯ ಗೃಹ ಸಚಿವ ಹೇಳಿಕೆ ಕೊಟ್ಟಿದ್ದಾರೆ. ಸುಹಾಸ್ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ್ರು ಪರಮೇಶ್ವರ್. ಪೊಲೀಸರೇ ಸಮರ್ಥವಾಗಿ ಕೆಲಸ ಮಾಡ್ತಿದ್ದಾರೆ. 8 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಹಾಗಾಗಿ ಸುಹಾಸ್ ಕುಟುಂಬಕ್ಕೆ ನ್ಯಾಯ ಕೊಡೋ ಕೆಲಸ ಮಾಡ್ತೇವೆ. ಬಿಜೆಪಿ ನಾಯಕರ ಆರೋಪಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ ಅನ್ನೋ ಅರ್ಥದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅವರ ಅಭಿಪ್ರಾಯ. ನಮ್ಮ ಅಭಿಪ್ರಾಯ, ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಎನ್ಐಎ ಕೊಟ್ರೆ ನಾವು ಎನ್ಐಎ ಕೊಡುವಂತ ಅವಶ್ಯಕತೆನೇ ಬರೋದಿಲ್ಲ ಅಂತ ನಾವು ಕೊಟ್ಟಿಲ್ಲ. ಆಗ ಅವ್ರು ಬಂದ್ರು, ನಾನೇನ್ ಮಾಡೋದಿದೆ, ಬರಬೇಡಿ ನೀವು ಅಂತ ಹೇಳಕ್ಕಾಗತ್ತೆ. ಇವರು ಬರಬೇಕಾಗಿತ್ತು. ನಮ್ಮ ಬೇರೆ ಸಮುದಾಯದವರು ಕೂಡ ಬಂದು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಅಥವಾ ವಿಚಾರಗಳನ್ನ ಹೇಳಿದ್ರೆ ಅದನ್ನು ಕೇಳ್ತಾ ಇದ್ದೆ. ಬಂದಿದ್ರು, ನಮ್ಮ ಪಕ್ಷದವ್ರು ಬಂದಿದ್ರು, ಬೇರೆ ಪಕ್ಷದವ್ರು ಬಂದಿಲ್ಲ. ನಮ್ಮ ಪಕ್ಷದವ್ರು ಬಂದಿದ್ರಲ್ಲ, ರಮಾನಾಥ್ ಅವರು ಬಂದಿದ್ರು, ಮತ್ತೆ ಬೇರೆ ಬೇರೆ ಮುಖಂಡರುಗಳೆಲ್ಲ ಬಂದಿದ್ರು, ಬಂದು ನನ್ನ ಭೇಟಿ ಮಾಡಿದ್ರು. ಅವರು ಬರ್ಬೋದಾಗಿತ್ತು. ಏನೋ ಐಬಿಗೆ ಬರೋದಕ್ಕೆ, ಸರ್ಕಿಟ್ ಹೌಸ್ಗೆ ಬರೋದಕ್ಕೇನು ಯಾರು ತಡೆ ಇಲ್ವಲ್ಲ. ಅವರು ಆಗ